ಇವತ್ತೊಂದು ಮ್ಯಾಂಗೋ ಪಿಕಲ್ ಮಾಡೋಣ. ಅದು ಈಸಿಯಾಗಿ ಮಾಡ್ಕೋಬೋದು ಮತ್ತು ಇನ್ಸ್ಟೆಂಟಾಗಿ ಯಾವಾಗ ಬೇಕಾವಾಗ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾಯಿತು ಒಂದು ಮ್ಯಾಂಗೋ ಚಿಕ್ಕದಾದರೆ ಒಂದು 2-3 ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನಿಲ್ಲಿ ಒಂದೇ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ಗಿಣಿ ಮಾವಿನಕಾಯಿ, ಅಷ್ಟೊಂದು ಹುಳಿ ಏನಿರಲ್ಲ. ಸೊ ಅದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದು ಅಕಸ್ಮಾತ್ ಹುಳಿ ಏನಾದರೂ ಇದ್ದರೆ ಇದನ್ನು ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಇದು ಹುಳಿ ಏನಿಲ್ಲ, ಸೊ ಹಂಗಾಗಿ ನಾನು ಹಾಗೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕ್ರಷ್ ಮಾಡಿರೋ ಧನಿಯಾ ಹಾಕಬೇಕು, ಸ್ವಲ್ಪ ಮೆಂತೆ, ಸ್ವಲ್ಪ ಅಜ್ವಾಯಿನ, ಸ್ವಲ್ಪ ಸೊಂಪು, ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಅದು ಅರೋಮಾ ಚೆನ್ನಾಗಿ ಬರುವಾಗ ಮ್ಯಾಂಗೋ ಕಟ್ ಮಾಡಿ ಇಟ್ಕೊಂಡಿರೋ ಮ್ಯಾಂಗೋನ ಅದರೊಳಗೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಮತ್ತು ಮಸಾಲೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ರುಚಿಗೆ ನಿಮಗೆ ಎಷ್ಟು ಸ್ವೀಟ್ ಬೇಕು ಅನಿಸುತ್ತೋ, ಇವಾಗ ನಾನಿಲ್ಲಿ ಒಂದು ಸ್ವಲ್ಪ 100 ಗ್ರಾಮಷ್ಟು ಬೆಲ್ಲ ತಗೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ. ಸೊ ಇದರಲ್ಲಿ ನೀರೇನು ಹಾಕಿದೆ, ಹಾಗೆಯೇ ಅದೇ ನೀರು ಬಿಡುತ್ತೆ. ಸೊ ನೀರೇನು ಹಾಕಬಾರ್ದು. ಇವಾಗ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಾದ್ಮೇಲೆ ನೀರು ಬಿಡುತ್ತೆ ಬೆಲ್ಲದ ಮೇಲೆ. ಸೊ ಇದನ್ನು ಸ್ವಲ್ಪ ಹೊತ್ತು ಅದು ಮ್ಯಾಂಗೋ ಅದರಲ್ಲೇ ಬೇಯಬೇಕು ಬೆಲ್ಲದಲ್ಲಿ. ಸೊ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೇನೆ. ಇವಾಗ ಇದು ಬೆಂದಿದೆ. ಇದು ಬೆಂದಾದಮೇಲೆ ಇದು ಸ್ವಲ್ಪ ಚಿಲ್ಲಿ ಪೌಡರ್, ನಿಮಗೆ ಎಷ್ಟು ಸ್ಪೈಸಿ ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಟಿಕೆ ಉಪ್ಪು. ಉಪ್ಪು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇವಾಗ ಇದು ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ತಣ್ಣಗೆ ಮಾಡಿಬಿಟ್ಟು ನೀವು ಜಾರಲ್ಲಿ ಹಾಕಿ ಇಟ್ಕೋಬೋದು. ಇದನ್ನು 1 ತಿಂಗಳು ತನಕ ಇಟ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.